ನಮಸ್ಕಾರ. ಆ ಗ್ರಾಮಕ್ಕೆ ಬೆಂಗಳೂರಿನ GKVK ಇಂದ ಹಲವಾರು ವಿದ್ಯಾರ್ಥಿಗಳು ತರಬೇತಿಗೆ ಅಂತ ಬಂದಿದ್ರು. ಗ್ರಾಮದಲ್ಲಿ ಇದ್ದಂತ ಪಶು ಸಮಸ್ಯೆಯನ್ನ ಕಂಡಂತ ವಿದ್ಯಾರ್ಥಿಗಳು ಹಲವಾರು ಪಶು ವೈದ್ಯಾಧಿಕಾರಿಗಳನ್ನ ಕರೆಸಿ ಅವಕ್ಕೆ ಚಿಕಿತ್ಸೆ ಕೊಡಿಸೋದ್ರ ಜೊತೆಗೆ ಉಚಿತ ಔಷಧಿ ಕೂಡ ಕೊಟ್ರು. ಈ ವಿಚಾರವಾಗಿ ಆ ಗ್ರಾಮದ ಮುಖಂಡರು ಏನ್ ಹೇಳ್ತಾ ಇದ್ದಾರೆ ಕೇಳೋಣ ಬನ್ನಿ. ಸುಮಾರು 55 ದಿನದಿಂದ ನಮ್ಮ ಕೃಷಿ GKVK ವಿದ್ಯಾರ್ಥಿಗಳು ಇಲ್ಲಿ ಗುನ್ನಾಗರೆ ಗ್ರಾಮದಲ್ಲಿ ಗ್ರಾಮೋತ್ಸವ ಹೂಡಿರ್ತಾರೆ. ಹಲವಾರು ರೀತಿ ಇದನ್ನ ಹೇಳ್ಕೊಟ್ಟಿದ್ದಾರೆ. ಅವರು ಪಶುಗಳಿಗೆ ಯಾವ್ಯಾವ ತಳಿ ಯಾವ ತರ ಇದೆ, ಮತ್ತೆ ಬರ್ತಕ್ಕಂಥ ಟ್ರೀಟ್ಮೆಂಟ್ ಏನು, ಫ್ಯಾಕ್ಟ್ರಿ ಇಲ್ಲ ಅಂತಂದ್ರೆ ಅದಕ್ಕೆ ಏನಾಗ್ಬೇಕು ಅನ್ನೋದ್ರ ಬಗ್ಗೆ ಮಾಡಿರೋದ್ರಿಂದ ಇವತ್ತು ಡಾಕ್ಟರ್ಗಳೆಲ್ಲ ಬಂದಿದ್ರು. ಹಸುಗಳನ್ನ ಬರುವಂತ ಕಾಯಿಲೆಗಳಿಗೆ ಟ್ರೀಟ್ಮೆಂಟ್ ಅಂತ ಮಾಡಿದ್ರು. ಜೊತೆಗೆ ನಮ್ಗೆ ಫ್ಯಾಟ್ ಬರೋದಕ್ಕೆ ಮಿನರಲ್ ಮಿಕ್ಸ್ಚರ್ ಒಂದು, ಕ್ಯಾಲ್ಸಿಯಂ ಹಸುಗಳು ಒಂದು, ಮತ್ತೆ ಇದನ್ನ ಈ ಪೌಡರ್ ಅನ್ನ ಕೊಟ್ಟಿರ್ತಾರೆ ಇವತ್ತು. ಈ ರೀತಿ ಕಾರ್ಯಕ್ರಮಗಳು ಕೇವಲ ಇದೇನಪ್ಪ ತಾತ್ಕಾಲಿಕ ಆಗಿರಬಾರ್ದು. ಇದು ಶಾಶ್ವತವಾಗಿ GKVK ವಿದ್ಯಾರ್ಥಿಗಳು ತರ ರೈತರುಗಳು, ಅಧಿಕಾರಿಗಳು ಮಹತ್ವ ಜ್ಞಾನ ವಹಿಸ್ಬೇಕಿಲ್ಲಿ. ರೈತರುಗಳಿಗೆ ಈ ರೀತಿ ಎಲ್ಲ ಒದಗಿಸ್ಕೊಟ್ಟಾಗ ನಮ್ಮ ಕೃಷಿಯಲ್ಲಿ ನಮಗೂ ಬಹಳ ಇಂಟ್ರೆಸ್ಟ್ ಬಂದು ನಾವು ಕೆಲಸ ಮಾಡ್ತೀವಿ. ಹೌದು, GKVK ವಿದ್ಯಾರ್ಥಿಗಳು ಕೇವಲ ಚಿಕಿತ್ಸೆಗೆ ಮಾತ್ರ ಸೀಮಿತವಾಗದೆ ರಾಸುಗಳ ಹಾಲು ಉತ್ಪಾದನೆ ಮತ್ತು ಅದರ ನಿರ್ವಹಣೆ ಬಗ್ಗೆ ಹಲವಾರು ಮಾಹಿತಿ ನೀಡಿದ್ರು. ಇಲ್ಲಿನ ವಿದ್ಯಾರ್ಥಿ ಕೀರ್ತನ ಏನ್ ಹೇಳ್ತಾ ಇದ್ದಾರೆ ಎಂಬುದನ್ನ ಕೇಳೋಣ. ಇದರಲ್ಲಿ HF ಅನ್ನೋ ತಳಿ ಬಂದ್ಬಿಟ್ಟು ಒಂದು ಸೂಲ್ಗೆ 3000ದಿಂದ 6000 ಲೀಟರ್ ಹಾಲು ಕೊಡುತ್ತೆ. ಮತ್ತೆ ಒಂದ್ ದಿನಕ್ಕೆ ಸುಮಾರು 26 ಲೀಟರ್ ಹಾಲು ಸಿಗುತ್ತೆ. ಅದ್ರ ಫ್ಯಾಟ್ ಬಂದ್ಬಿಟ್ಟು ಅಂದಾಜು 3.65% ಇರುತ್ತೆ. ನೆಕ್ಸ್ಟ್ ಇದು ಬಂದ್ಬಿಟ್ಟು ಬ್ರೌನ್ ಸ್ವಿಸ್ ಅನ್ನೋ ತಳಿ. ಇದು ಒಂದ್ ಸೂಲ್ 6000ದಿಂದ 7000 ಲೀಟರ್ ಹಾಲು ಕೊಡುತ್ತೆ. ಮತ್ತೆ ಪ್ರತಿ ದಿನಕ್ಕೆ ಅಂದಾಜು 23 ಲೀಟರ್ ಹಾಲು ಸಿಗುತ್ತೆ. ಇದರಲ್ಲಿ ಕೊಬ್ಬಿನಾಂಶ 1-3% ಇರುತ್ತೆ. ಪ್ರೋಟೀನ್ 2-8%. ಅದಕ್ಕಿಂತ ಜಾಸ್ತಿ ಪೌಷ್ಟಿಕ ಮಿಶ್ರಣ, ಪ್ರೋಟೀನ್ ಮಿಕ್ಸ್ ಅಂತ ಕರಿತೀವಿ. ಇದು ನಾವು ಇಂಡಿ ಅಂತ ಕರಿಬಹುದು, ಇಂಡಿ ಮಿಕ್ಸ್ಚರ್ ಅಂತ. ಇದರಲ್ಲಿ ಹೆಚ್ಚಿನ ಅಂಶ ಕೊಬ್ಬಿನಾಂಶ ಇರ್ತದೆ. ಮೇವಿನ ಬೆಳೆಗಳು ಮೊದಲಿಗೆ ಕ್ಯಾಕ್ಟಸ್ ಅಂದ್ರೆ ಪಾಪಸ್ ಕಳ್ಳಿ ಬರಗಾಲದಲ್ಲೂ ಬೆಳೆಯುವಂತಹ ಒಂದು ಮೇವಾಗಿದ್ದು ಉತ್ತಮ ಪ್ರೋಟೀನ್ ಮತ್ತು ಕ್ಯಾಲ್ಸಿಯಂ ಹಸುಗಳಿಗೆ ನೀಡುತ್ತದೆ. ಬರಗಾಲದಲ್ಲೂ ಕೂಡ ಬೆಳೆಯುವುದು ಮತ್ತೆ ಅತಿ ಕಡಿಮೆ ನೀರಿನಲ್ಲೂ ಕೂಡ ಬೆಳೆಯುವಂತಹ ಮೇವಿನ ಪದಾರ್ಥಗಳು ಇವಾಗಿದೆ. ನೋಡಿದ್ರಲ್ಲ ಸ್ನೇಹಿತರೆ, ಈ ರೀತಿ ಮಾಹಿತಿಯನ್ನ ಸ್ಥಳೀಯ ರೈತರಿಂದ ಪಡೆಯುವ ಮೂಲಕ ಮತ್ತು ತಮಗೆ ಗೊತ್ತಿರುವ ಜ್ಞಾನವನ್ನ ರೈತರಿಗೆ ತಿಳಿಸುವ ಮೂಲಕ ಈ ವಿದ್ಯಾರ್ಥಿಗಳು ವಿದ್ಯಾರ್ಥಿ ಜೀವನವನ್ನ ಸಾರ್ಥಕ ಮಾಡ್ಕೊಳ್ತಿದ್ದಾರೆ. ಆದ್ರೆ ಆ ಸಂಭಾಷಣೆ ಹೇಗಿತ್ತು ಎಂಬುದನ್ನ ನೋಡಿ. ಅದು ಇದು ಎಲ್ಲ ಉಚ್ಕತ್ತದ ಮೈಯೆಲ್ಲ ಆಗ್ತೈತಿ. ಅದಕ್ಕೆ ಮೆಡಿಸಿನ್ ಮೇಡಮ್, ಇದಕ್ಕೆ ನಾನು ಹೇಳಿದ್ದೀನಿ ಅಮ್ಮ ಅವರಿಗೆ, ಬೇವಿನ ಎಣ್ಣೆ, ಅದಕ್ಕೆ ಫ್ರೆಶ್ ಅರಿಶಿನ, ಮತ್ತೆ ಅದಕ್ಕೆ ಕರಿಬೇವಿನ ಎಲೆ. ಕಹಿ ಬೇವು ಆದ್ರೂ ಪರವಾಗಿಲ್ಲ. ಕರಿಬೇವು ನಾವು ಅಡಿಗೆಗೆ ಹಾಕ್ತಿವಲ್ಲ ಅದು ಬೇಡ, ಕರಿಬೇವು ಬೇಕು. ಕಹಿ ಬೇವು, ಸಾರಿ, ಕಹಿ ಅಂದ್ರೆ ಅದೇ ಯುಗಾದಿಲ್ ಬೆಳೆಸೋದು. ಅದನ್ನ ಚೆನ್ನಾಗಿ ರುಬ್ಕೋಬೇಕು. ಉಜ್ಜುಕಲ್ಲಲ್ಲಿ ರುಬ್ಕೊಂಡು ಚೆನ್ನಾಗಿ ಅದನ್ನ ಪೇಸ್ಟ್ ತರ ಮಾಡ್ಬಿಟ್ಟು ಹಚ್ಬೇಕು. ಬೇವಿನ ಎಣ್ಣೆ ಸಿಕ್ತಿಲ್ಲ ಅಂದ್ರು ಸಿಕ್ಕಿದ್ರೆ ಅದು ಬೆಸ್ಟ್. ಸ್ನೇಹಿತರೆ, ಮನೆಯಲ್ಲಿ ಸಿಗುವ ವಸ್ತುಗಳನ್ನ ಉಪಯೋಗಿಸಿಕೊಂಡು ತಾತ್ಕಾಲಿಕವಾಗಿ ಚಿಕಿತ್ಸೆ ಪಡೆಯುವಂತದ್ದನ್ನ ಈ ಕಾರ್ಯಕ್ರಮ ನಡೆದಿದ್ದು ತುಮಕೂರು ಜಿಲ್ಲೆ ಕುಣಿಗಲ್ ತಾಲೂಕಿನ ಗುನ್ನಾಗರೆ ಗ್ರಾಮದಲ್ಲಿ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ GKVK ಅಧಿಕಾರಿಗಳು ಏನ್ ಹೇಳಿದ್ರು ಎಂಬುದನ್ನ ಕೇಳೋಣ. ಯಶಸ್ವಿಯಾಗಿ ನಾವು ಕೃಷಿ ಮಾಡ್ಬೇಕಂತಂದ್ರೆ ಪ್ರಾಣಿ ಸಂಪನ್ಮೂಲ ಕೂಡ ಅಷ್ಟೇ ಮುಖ್ಯ. ಪ್ರಾಣಿಗಳ ಸಂಪನ್ಮೂಲ ಇಲ್ಲದಿರನೆ ಚೆನ್ನಾಗಿ ಕೃಷಿ ಮಾಡ್ತೀನಿ ಅಂದರೆ ಅದು ನಿಜವಾಗ್ಲೂ ಸುಳ್ಳು. ಸೊ ಈ ಒಂದು ನಿಟ್ಟಿನಲ್ಲಿ ನಾವು ಕೃಷಿ ಒಂದನ್ನೇ ಅಲ್ಲದಿರ ನಮ್ಮ ಒಂದು ಅಂತಿಮ ವರ್ಷದ BSc ಹಾನ್ಸ್ ಕೃಷಿ ವಿದ್ಯಾರ್ಥಿಗಳು ಕೃಷಿಯ ಜೊತೆಗೆ ಪಶು ಸಂಗೋಪನೆ ವಿಚಾರವಾಗೂ ಕೂಡ ಈ ಒಂದು ಗ್ರಾಮದಲ್ಲಿ ಇರುವಂತಹ ಒಂದು ಕಾಲಾವಧಿಯಲ್ಲಿ ಈ ಒಂದು ಕೃಷಿಗೆ ಪಶು ಸಂಗೋಪನೆ ವಿಚಾರವಾಗೂ ಕೂಡ ಸುಮಾರು ವಿಚಾರಗಳನ್ನು ಅವರು ರೈತರಿಗೆ ತಿಳಿಸ್ಕೊಡ್ತಾ ಇದ್ದಾರೆ. ಸೊ ನೀವು ಈಗಾಗಲೇ ನೋಡಿರ್ಬೋದು, ಈ ಒಂದು ಶುದ್ಧ ಹಾಲಿನ ಉತ್ಪಾದನೆಯನ್ನು ಹೇಗೆ ಬೆಳಿಬೇಕು, ಅವಳಿಗೆ ಒಂದು ಸಮತೋಲಿತ ಆಹಾರವನ್ನು ಹೇಗೆ ಕೊಡಬೇಕು, ಒಂದು ಫ್ಯಾಟ್ ಕೊಬ್ಬಿನಾಂಶವನ್ನು ಯಾವ ರೀತಿಯಲ್ಲಿ ಹೆಚ್ಚಿಸ್ಬೋದು, ಕರುಗಳ ಪಾಲನೆ ಹೇಗೆ ಮಾಡಬೇಕು, ಒಂದು ಕರು ಹಾಕಿದಾಗ ಹಸುಗಳನ್ನು ಹೇಗೆ ನಾವು ನಿರ್ವಹಣೆ ಮಾಡಬೇಕು ಅನ್ನುವಂಥದ್ದು, ಜೊತೆಗೆ ವಿವಿಧ ಮೇವಿನ ಬೆಳೆಗಳು ಹೆಚ್ಚು ಒಂದು ಖನಿಜಾಂಶ ಅಥವಾ ಹೆಚ್ಚು ಪೌಷ್ಟಿಕಾಂಶವನ್ನು ಹೊಂದಿರುವಂಥದ್ದು ಮತ್ತು ಹಸುವಿಗೆ ತಿನ್ನಲಿಕ್ಕೆ ಚೆನ್ನಾಗಿರುವಂಥದ್ದು. ಈ ಒಂದು ರೀತಿಯಲ್ಲಿ ಸುಮಾರು ಒಂದು 18ಕ್ಕೂ ಹೆಚ್ಚು ಮೇವಿನ ತಳಿಗಳನ್ನು ಇಲ್ಲಿ ಪ್ರದರ್ಶನಕ್ಕೆ ಇಟ್ಟಿದ್ದೀವಿ. ಸೊ ಎಂದು ಪಶು ಮಹಾವೈದ್ಯಕೀಯಾಲಯದ ವೈದ್ಯಾಧಿಕಾರಿಗಳು, ಪಶುವೈದ್ಯಕೀಯ ಇಲಾಖೆಯಿಂದ ಬಂದಿರುವಂಥ ವೈದ್ಯರು,
ಮತ್ತು ಒಂದು MPCS ಮಿಲ್ಕ್ ಫೆಡರೇಷನಿಂದ ಬಂದಿರುವಂಥ ವೈದ್ಯರು ಎಲ್ಲರೂ ಕೂಡ ಒಂದು ಜೊತೆಗೂಡಿ ಈ ದಿನ ನಾವೊಂದು ಪಶು ಚಿಕಿತ್ಸಾ ಶಿಬಿರವನ್ನು ಆಯೋಜಿಸಿದ್ವಿ. ಸೊ ಈ ಒಂದು ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿದೆ ಅಂತ ನಾನು ಈ ಒಂದು ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ಸ್ನೇಹಿತರೆ, GKVK ವಿದ್ಯಾರ್ಥಿಗಳು ಕಲಿಕೆಯ ಸಮಯದಲ್ಲಿ ನಡೆಸುವ ಈ ಕಾರ್ಯಕ್ರಮದಿಂದ ನೂರಾರು ರೈತರಿಗೆ ಉಪಯೋಗವಾಗ್ತಿದೆ. ಸ್ನೇಹಿತರೆ, ರೈತರ ಬಗ್ಗೆ ನಿಮಗೆ ಒಂದಿಷ್ಟು ಕಾಳಜಿ ಇದ್ದಲ್ಲಿ ದಯವಿಟ್ಟು ಒಂದು ಲೈಕ್ ಮಾಡಿ. ಈ ವಿದ್ಯಾರ್ಥಿಗಳ ಪ್ರತಿಭೆ ಪ್ರೋತ್ಸಾಹಿಸಲು ದಯವಿಟ್ಟು ಈ ವಿಡಿಯೋ ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಮಾಡಿ. ಇದುವರೆಗೂ ನೋಡಿದ ಎಲ್ಲರಿಗೂ ಕೂಡ ಧನ್ಯವಾದಗಳು.